ಆತ್ಮೀಯ ವಿದ್ಯಾರ್ಥಿಗಳೇ, ಸಂಖ್ಯಾಶಾಸ್ತ್ರದ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ. ಹಿಂದಿನ ತರಗತಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ಹಲವಾರು ವಿಧಾನಗಳ ಮೂಲಕ ನಾವು ಕಂಡುಹಿಡಿದ್ವಿ. ಇವತ್ತು ನಿರಂತರವಾದ ಶ್ರೇಣಿ, ಈ ನಿರಂತರವಾದ ಶ್ರೇಣಿಯ ಮೂಲಕ ಅದಕ್ಕೆ ನಾವು ಕಂಟಿನ್ಯೂಯಸ್ ಸೀರೀಸ್ ಅಂತ ಕರಿತೇವೆ. ಆ ನಿರಂತರ ಶ್ರೇಣಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಅಥವಾ ಅರ್ಥಮೆಟಿಕ್ ಮೀನನ್ನು ಕಂಡುಹಿಡಿಯುವುದು ಹೇಗೆ ಎಂಬುದನ್ನು ನಿಮಗೆ ಸವಿಸ್ತಾರವಾಗಿ ತಿಳಿಸಿಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಈ ನಿರಂತರವಾದ ಶ್ರೇಣಿ ಏನಿದೆಯಲ್ಲ, ಇದರಲ್ಲಿ ನೇರ ವಿಧಾನವನ್ನು ಬಳಸಿಕೊಂಡು, ಡೈರೆಕ್ಟ್ ಮೆಥಡನ್ನು ಬಳಸಿಕೊಂಡು ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವುದು ಹೇಗೆ ಎಂಬ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಈ ನಿರಂತರವಾದ ಶ್ರೇಣಿ ಅಥವಾ ಈ ಅಂಕಗಣಿತ ಸರಾಸರಿಯನ್ನು ನೇರ ವಿಧಾನವನ್ನು ಬಳಸಿಕೊಂಡು ಕಂಡುಹಿಡಿಯುವಂಥ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಂತೇಳಿ. ಹಿಂಗಾದರೂ ಈ ಸೂತ್ರವನ್ನು ಕೂಡ ಬಳಸ್ಬೋದು. ಅಥವಾ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಂತೇಳಿ ಈ ಸೂತ್ರವನ್ನು ಕೂಡ ನೀವು ಬಳಸ್ಬೋದು. ಏನು ವಿದ್ಯಾರ್ಥಿಗಳೇ, ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಥವಾ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಂತೇಳಿ ಈ ಎರಡೂ ಸೂತ್ರವನ್ನು ಬಳಸಿಕೊಂಡು ನೀವೇನು ಮಾಡ್ಬೋದು, ನೇರ ವಿಧಾನದ ಮೂಲಕ ನಿರಂತರ ಶ್ರೇಣಿಯಲ್ಲಿ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಬಹುದು. ಇದರಲ್ಲಿ ಎಮ್ ಅಂತಂದ್ರೆ ನಾವು ಮಧ್ಯ ಬಿಂದು ಅಂತೇಳಿ ಕರಿತೀವಿ. ಯಾವುದು? ಮಧ್ಯ ಬೆಲೆ ಅಂತೇಳಿ ಕರಿತೀವಿ. ಇನ್ನು ಇದರಲ್ಲಿ ಎಫ್ ಅಂತಂದ್ರೆ ಪ್ರತಿ ವರ್ಗದ ಆವರ್ತಿ ಸಂಖ್ಯೆ, ಪ್ರತಿ ವರ್ಗದ ಆವರ್ತಿ ಸಂಖ್ಯೆಗೆ ನಾವು ಎಫ್ ಅಂತ ಕರಿತೀವಿ, ಆವರ್ತಿ ಸಂಖ್ಯೆ. ಇನ್ನು ಅದಾದಮೇಲೆ ವಿದ್ಯಾರ್ಥಿಗಳೇ ಎನ್ ಅಂತಂದ್ರೆ ಇಲ್ಲಿ ಆವರ್ತಿಗಳ ಒಟ್ಟು ಸಂಖ್ಯೆಗೆ ನಾವು ಎನ್ ಅಂತೇಳಿ ಕರಿತೀವಿ. ಓಕೆನಾ? ಆವರ್ತಿಗಳ ಒಟ್ಟು ಸಂಖ್ಯೆ ಇದು ನೇರ ವಿಧಾನದ ಮೂಲಕ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಯಾವುದು? ಸಿಗ್ಮಾ ಎಫ್ ಎಮ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಥವಾ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಂತೇಳಿ. ಓಕೆನಾ? ಈಗ ನಾವೇನು ಮಾಡೋಣ, ಈ ಸೂತ್ರವನ್ನು ಬಳಸಿಕೊಂಡು ಈಗ ಮುಂದೆ ಇರುವಂಥ ಉದಾಹರಣೆಯನ್ನು ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಈ ಪಟ್ಟಿಯಲ್ಲಿ ಇಲ್ಲಿ ಏನು ಮಾಡಲಾಗಿದೆ, ಅಂಕಗಳನ್ನು ಕೊಡಲಾಗಿದೆ. ಇಲ್ಲಿ ಅಂಕಗಳದಾವು, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಈ ಇವೆರಡನ್ನು ಬಳಸಿಕೊಂಡು ನಾವು ಏನು ಮಾಡಬೇಕು, ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬೇಕು. ಈ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಾಗ ಇಲ್ಲಿ ನಮಗೆ ಸಪ್ರೇಟಾಗಿ ಮತ್ತೆ 2 ಕಾಲಮ್ಗಳು ಬೇಕಾಗ್ತವೆ. ಆ 2 ಕಾಲಮನ್ನು ನಾನು ಹಾಕಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ. ಒಂದು ಕಾಲಮು, ಓಕೆನಾ? ಇನ್ನೊಂದನ್ನು ಹಾಕಿಕೊಳ್ಳುತ್ತೇನೆ, 2 ಕಾಲಮು. ಓಕೆ, 2 ಕಾಲಮ್ ಆಯಿತು. ಇಲ್ಲಿ ಈ ಥರ ಹಾಕಿಕೊಳ್ಬೇಕು. 1 2 3 ಈ ಥರ ಹಾಕಿಕೊಂಡು, ಓಕೆ. ಇಷ್ಟಾದಮೇಲೆ ನಾವೇನು ಮಾಡಬೇಕೀಗ, ಇಲ್ಲಿ ಎಮ್ಮನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಯಾವುದನ್ನು? ಎಮ್ ಅಂತಂದರೆ ಈಗಾಗಲೇ ನಮ್ಗೆ ಗೊತ್ತಿದೆ, ಮಧ್ಯ ಬೆಲೆಗೆ ನಾವು ಎಮ್ ಅಂತ ಕರಿತೀವಿ. ಇದು ಎಮ್. ಓಕೆನಾ? ಇಲ್ಲಿ ಎಫ್ ಎಮ್ಮನ್ನು ಕಂಡುಹಿಡಿಬೇಕು. ಎಮ್ಮನ್ನು ಕಂಡು ಹಿಡಿಬೇಕು. ಎಮ್ ಅಂತಂದರೆ ಈಗ ಆಲ್ರೆಡಿ ಗೊತ್ತಿದೆ ನಮಗೆ, ಮಧ್ಯ ಬೆಲೆ ಅಂತೇಳಿ. ಇಲ್ಲಿದೆ ವಿದ್ಯಾರ್ಥಿಗಳೇ, ಇವೆರಡರ ಮಧ್ಯ ಬೆಲೆ ನಾವು ಕಂಡುಹಿಡಿಬೇಕು. ಮಧ್ಯ ಬೆಲೆಯನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಸರಳವಾಗಿರುವಂಥ ವಿಧಾನ ಅಂತಂದ್ರೆ, ಈ 0 ಮತ್ತು 10 2 ಕೂಡಿಸ್ರಿ. 0 ಪ್ಲಸ್ 10 2 ಕೂಡಿಸಿದಾಗ ನಮಗೆ ಬರುವಂಥ ಉತ್ತರ 10 ಆಗ್ತದೆ. ಅದನ್ನು 2ರಿಂದ ಭಾಗಿಸ್ರಿ, ನಿಮಗೆ ಮಧ್ಯ ಬೆಲೆ ಗೊತ್ತಾಗ್ತದೆ. 2 1 2 5 ಎಷ್ಟು?
10. ಹೀಗಾಗಿ ಮೊದಲನೇ ಮಧ್ಯ ಬೆಲೆ ಎಷ್ಟು ಬರ್ತದೆ? 5 ಬರುತ್ತದೆ. ಅದಾದಮೇಲೆ 10 ಮತ್ತು 20 ಕೂಡಿಸ್ರಿ 30 ಆಗ್ತದೆ. 30. ಈಗ 30 2ರಿಂದ ಭಾಗಿಸಿದಾಗ 2 1 2 15 30. ಹೀಗೆ ಪ್ರತಿಯೊಂದನ್ನು 2ರಿಂದ ಭಾಗಿಸಿದಾಗ ನಿಮಗೆ ಮಧ್ಯ ಬೆಲೆ ಗೊತ್ತಾಗ್ತದೆ. ಇದು 15. ಓಕೆನಾ? 15. ಈಗ 20 ಮತ್ತು 30 ಇದರ ಮಧ್ಯ ಬೆಲೆ 25 ಆಗ್ತದೆ. 25 25. ಆಮೇಲೆ 30 ಮತ್ತು 40 ನಡುವಿನ ಮಧ್ಯಬಿಂದು 35. ಆಮೇಲೆ 40 ಮತ್ತು 50 ಮಧ್ಯಬಿಂದು 45. ಈ ತೆರನಾಗಿ ಅವುಗಳ ಮಧ್ಯಬಿಂದುವನ್ನು ಅಥವಾ ಮಧ್ಯ ಬೆಲೆಯನ್ನು ಕಂಡುಹಿಡಿಬೇಕು. ಮಧ್ಯಬಿಂದುವನ್ನು ಕಂಡುಹಿಡಿದ ಮೇಲೆ ಈ ಎಫ್ ಮತ್ತು ಎಮ್ ಅನ್ನು 2 ಗುಣಾಕಾರ ಮಾಡಿರಿ. ಇಲ್ಲಿ ಗುಣಾಕಾರವನ್ನು ಮಾಡಬೇಕು. ಎಫ್ ಮತ್ತು ಎಮ್ ಅನ್ನು ಪ್ರತಿಯೊಂದನ್ನು ಗುಣಾಕಾರ ಮಾಡಬೇಕು. 12 5 ಎಷ್ಟಾಗ್ತದೆ? 12 5 60. ಓಕೆನಾ? 12 5 60 ಆಯಿತು. ಆಮೇಲೆ 15 15 225. 225. ಅದಾದಮೇಲೆ 25 8 700 ಆಗ್ತದೆ. 25 8 700. ಆಮೇಲೆ 35 ಮತ್ತು 25 ಗುಣಾಕಾರ ಮಾಡಿದಾಗ ಬರುವಂಥ ಉತ್ತರ 875. 875. ಆಮೇಲೆ 45 20 ಎಷ್ಟಾಗ್ತದೆ? 900 ಆಗ್ತದೆ. 900. ಈ ತೆರನಾಗಿ ಈ ಬಂದಂಥ ಎಮ್ನ ಮೌಲ್ಯವನ್ನು ಎಫ್ನ ಜೊತೆ ನಾವು ಗುಣಾಕಾರ ಮಾಡಿದಾಗ ನಮಗೆ ಎಫ್ ಎಮ್ ಲಭ್ಯವಾಗುತ್ತದೆ. ಈಗ ಗುಣಾಕಾರ ಮಾಡಿದ ಮೇಲೆ ವಿದ್ಯಾರ್ಥಿಗಳೇ ನೀವೇನು ಮಾಡಬೇಕು? ಈ ಬಂದಂಥ ಮೌಲ್ಯವನ್ನು ಎಲ್ಲ ಮೌಲ್ಯವನ್ನು ಕೂಡಿಸ್ರಿ. ಸಿಗ್ಮಾ ಎಫ್ ಎಮ್ = ಇವುಗಳನ್ನು ಅಷ್ಟು ಕೂಡಿಸಿದಾಗ ಬರುವಂಥ ಉತ್ತರ ಎಷ್ಟಾಗ್ತದೆ? 2760 ಮೌಲ್ಯ ಬರುತ್ತದೆ. ಆದಮೇಲೆ ಎಫ್ನ ಮೌಲ್ಯವನ್ನು ಎಲ್ಲ ಕೊಡಿಸ್ರಿ. ಸಿಗ್ಮಾ ಎಫ್ನ ಮೌಲ್ಯವನ್ನು ಎಲ್ಲ ಕೊಡಿಸಿದಾಗ ಇಲ್ಲಿ ಬರುವಂಥ ಮೌಲ್ಯ ಎಷ್ಟಾಗ್ತದೆ? ಅಷ್ಟು ಕೂಡಿಸಿದಾಗ 100 ಆಗುತ್ತದೆ. ಓಕೆನಾ? ಇವುಗಳನ್ನು ಕೂಡಿಸಿದಾಗ 100 ಆಯಿತು. ಸಿಗ್ಮಾ ಎಫ್ ಎಮ್ಮನ್ನು ಕೂಡಿಸಿದಾಗ 2760 ಆಯಿತು. ಈಗ ಕೂಡಿಸಿದ ಮೇಲೆ ಈ ನಿರಂತರ ಶ್ರೇಣಿಯಲ್ಲಿ ಈ ಅಂಕಗಣಿತ ಸರಾಸರಿಯನ್ನು ಕಂಡುಹಿಡಿಯುವಂಥ ನೇರವಾದ ವಿಧಾನ ಸೂತ್ರ ಏನಿದೆ? ಸಿಗ್ಮಾ ಎಕ್ಸ್ ಬಾರ್ = ಸಿಗ್ಮಾ ಎಫ್ ಎಮ್ / ಸಿಗ್ಮಾ ಎಫ್ ಅಂತಿದೆ. ಓಕೆನಾ? ಈ ತೆರನಾಗಿ ಸೂತ್ರವನ್ನು ಹಚ್ಕೊಳ್ಬೇಕು. ಸೂತ್ರವನ್ನು ಹಚ್ಚಿದ ಮೇಲೆ ಸಿಗ್ಮಾ ಎಫ್ ಎಮ್ ಅಂದರೆ ಎಷ್ಟು ಬಂದಿದೆ? 2760 ಬಂದಿದೆ. ಅದಾದಮೇಲೆ ಸಿಗ್ಮಾ ಎಫ್ ಎಮ್ ಅಂದರೆ ಎಷ್ಟು ಬಂದಿದೆ? ಅದು 100 ಬಂದಿದೆ. ಈಗ 100ರಿಂದ 2760 ಭಾಗಿಸಿದಾಗ ನಮಗೆ ಬರುವಂಥ ಉತ್ತರ ನೋಡಿರಿ. ಈ ಶೂನ್ಯವನ್ನು ಕ್ಯಾನ್ಸಲ್ ಮಾಡಿರಿ. ಕ್ಯಾನ್ಸಲ್ ಮಾಡಿದ್ಮೇಲೆ ಈ 10ರಿಂದ 276 ಭಾಗಿಸಿದಾಗ ನಮಗೆ ಬರುವಂಥ ಉತ್ತರ 27.6 ಬರುತ್ತದೆ. ಓಕೆನಾ? ಈ ತೆರನಾಗಿ ವಿದ್ಯಾರ್ಥಿಗಳೇ ಏನು ಮಾಡಬೇಕು? ಅಂಕಗಣಿತ ಸರಾಸರಿಯನ್ನು ಕಂಡು ಹಿಡಿಬೇಕು. ಓಕೆನಾ? ವೆರಿ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ಏನು ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕೊಡ್ತಾರಲ್ಲ, ಈ ಅಂಕಗಳು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟ ಮೇಲೆ ಅಂಕಗಳ ನಡುವಿನ ಮಧ್ಯಬಿಂದುವನ್ನು ಕಂಡುಹಿಡಿಯಬೇಕು. ಮಧ್ಯಬಿಂದು ಕಂಡುಹಿಡಿಯುವುದು ಬಹಳ ಸುಲಭ. ಇವೆರಡು ಕೂಡಿಸಿ ನೀವೇನು ಮಾಡಬೇಕು? ಇಲ್ಲಿ 2ರಿಂದ ಭಾಗಿಸಬೇಕು. ಅಂದಾಗ ಇಲ್ಲಿ 5 ಬರ್ತದೆ. ಇವನ್ನ 2 ಕೂಡಿಸ್ರಿ 30/2. ಓಕೆನಾ? ಇವನ್ನ 2 ಕೂಡಿಸಿದ್ರೆ 50/2 ಆಗ್ತದೆ. 70/2. ಓಕೆನಾ? 90/2. ಹೀಗೆ ಪ್ರತಿಯೊಂದನ್ನು ಕೂಡಿಸಿ 2ರಿಂದ ಭಾಗಿಸಿದಾಗ ನಿಮಗೆ ಮಧ್ಯ ಬೆಲೆ ಸಿಗ್ತದೆ. ಈ ಮಧ್ಯ ಬೆಲೆ ಸಿಕ್ಕ ಮೇಲೆ ಈ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆಯಲ್ಲ, ಎಫ್ ಆವರ್ತಿ ಸಂಖ್ಯೆ ಅಂತ ಕರಿತೀವಿ. ಅದಕ್ಕೆ ನಾವು ಈ ಎಫ್ ಮತ್ತು ಎಮ್ಮನ್ನು 2 ಗುಣಾಕಾರ ಮಾಡಿರಿ, ನಿಮಗೆ ಎಫ್ ಎಮ್ ಸಿಗ್ತದೆ. ಎಫ್ ಎಮ್ ಸಿಕ್ಕ ಮೇಲೆ ಆ ಎಫ್ ಎಮ್ಮಿನ ಅಷ್ಟು ವ್ಯಾಲ್ಯೂವನ್ನು ಕೆಳಗಡೆ ಏನು ಮಾಡಬೇಕು? ಟೋಟಲ್ ಮಾಡಬೇಕು. ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆಯಲ್ಲ, ಆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೀವು ಸಮ್ ಮಾಡಬೇಕು, ಕೆಳಗಡೆ ಟೋಟಲ್ ಮಾಡಬೇಕು. ಟೋಟಲ್ ಮಾಡಿದ ಕೆಳಗಡೆ ನಿಮಗೆ ಎಷ್ಟು ಬರ್ತದೆ? ಸಿಗ್ಮಾ ಎಫ್ = 100 ಬರ್ತದೆ. ಬಂದಂಥ ಉತ್ತರವನ್ನು ಸೂತ್ರವನ್ನು ಹಚ್ಕೊಂಡು ನೀವು ಏನು ಮಾಡಬೇಕು? ಕೆಳಗಡೆ ಸಿಗ್ಮಾ ಎಫ್ ಎಮ್ಮು 2760 ಇದೆ.
ಸಿಗ್ಮಾ ಎಫ್ 100 ಇದೆ. 100ರಿಂದ 2760 ಭಾಗಿಸಿದಾಗ ನಮಗೆ ಅಂಕಗಣಿತ ಸರಾಸರಿ ಎಷ್ಟು ಬರ್ತದೆ? 27.6 ಬರುತ್ತದೆ. ಇದು ಯಾವ ವಿಧಾನ? ನಿರಂತರ ಶ್ರೇಣಿಯಲ್ಲಿ ನೇರ ವಿಧಾನವನ್ನು ಬಳಸಿಕೊಂಡು ಈ ರೀತಿಯಾಗಿ ನಾವು ಏನು ಮಾಡ್ಬೋದು, ಅಂಕಗಣಿತ ಸರಾಸರಿಯನ್ನು ಸುಲಭವಾಗಿ ಕಂಡು ಹಿಡಿಬೋದು. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ, ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೆ ತಿಳಿಯುವಂಥ ಭಾಷೆಯಲ್ಲಿ ನಿಧಾನವಾಗಿ ನಿಮಗೆ ಈ ಒಂದು ಪ್ರಾಬ್ಲಮನ್ನು ತಿಳಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ. ನಿಮಗೇನಾದರೂ ಈ ಲೆಕ್ಕ ಏನಾದರೂ ಅಂಡರ್ಸ್ಟ್ಯಾಂಡ್ ಆಗ್ಲಿಕ್ಕಂತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟಲ್ಲಿ ಇನ್ನೊಂದು ಪ್ರಾಬ್ಲಮನ್ನು ತಿಳಿಸ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತೊಂದು ಪ್ರಾಬ್ಲಮನ್ನು ಆಯ್ದುಕೊಂಡು ನಿಮಗೆ ಈ ಒಂದು ಪ್ರಾಬ್ಲಮನ್ನು ತಿಳಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಓಕೆನಾ? ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ವಿಡಿಯೋಗೆ ಲೈಕ್ ಮಾಡಿರಿ. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ಶೇರ್ ಮಾಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.